ಕಾಂಗ್ರೆಸ್ ಪ್ರತಿಭಟನೆ ಬಗ್ಗೆ ಅಥವಾ ಇಂಡಿಯಾ ಕೂಡದ ಪ್ರತಿಭಟನೆ ಬಗ್ಗೆ ನಿಮ್ಮ ಕಡೆಯಿಂದ ಬಂದ್ಬಿಡ್ತೀರಿ, ಆಮೇಲೆ ಇರೋದು ಕ್ಲಾರಿಫಿಕೇಶನ್ ತಗೋತೀನಿ. ಮೊದಲನೇದಾಗಿ ನಮಗೊಂದು ಸಂಶಯ ಇದೆ, ಕಾಂಗ್ರೆಸ್ನವರು ಯಾರ ವಿರುದ್ಧ ಯಾಕಾಗಿ ಪ್ರತಿಭಟನೆ ಮಾಡಿದ್ರು ಅಂತ. ಓಕೆ, ಮೋಸ್ಟ್ಲಿ ಅವರು ಸಂಸತ್ತಿನಲ್ಲಿ ಏನು ದುರ್ನಡತೆ ತೋರಿದ್ರು ಹಾಗೂ ಸದನದ ನಿಯಮಗಳನ್ನ ಏನು ಉಲ್ಲಂಘನೆ ಮಾಡಿದ್ರು, ಆನಂತರ ಡಿಸ್ರಪ್ಷನ್ ಆಫ್ ದ ಫಂಕ್ಷನಿಂಗ್ ಆಫ್ ದ ರಾಜ್ಯಸಭಾ ಏನ್ ಮಾಡಿದ್ರು, ಅದಕ್ಕೋಸ್ಕರ ಸ್ಪೀಕರ್ ಅವರು ಆ ನಿಯಮಾವಳಿ ಪ್ರಕಾರ ಅವ್ರನ್ನೆಲ್ಲ ಎಕ್ಸ್ಪಲ್ಷನ್ ಮಾಡಿದ್ದಾರೆ. ಆಯ್ತಾ, ಇವರು ನಿಜವಾಗಿಯೂ ಅಲ್ಲಿ ಅಭಿವೃದ್ಧಿಯ ಚರ್ಚೆ ಮಾಡಬೇಕಾಗಿತ್ತು. ಇವ್ರಿಗೇನಾದ್ರೂ ಪ್ರಶ್ನೆ ಇದ್ದಿದ್ರೆ ಅವರು ಅಲ್ಲಿ ಕೂತ್ಕೊಂಡು ಅಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಹಾಗೂ ಕೇಳುವಂತ ಇದು ವ್ಯವಧಾನವನ್ನು ತೋರ್ಬೇಕಾಗಿತ್ತು. ಆದ್ರೆ ಅದೇನು ಸಂಸತ್ ಅಂತ ಹೇಳಿದ್ರೆ ಅಲ್ಲಿ ಚರ್ಚೆ ಮಾಡಿ ಉತ್ತರ ತೆಗೆದುಕೊಳ್ಳುವಂತ ಹಾಗೂ ದೇಶದ ಬಗ್ಗೆ ಒಂದು ಸಮಾಧಾನವನ್ನ ಅಂದ್ರೆ ಸೊಲ್ಯೂಷನ್ ಅನ್ನು ತೆಗೆದುಕೊಳ್ಳುವಂತ ಒಂದು ವೇದಿಕೆ ಅದು. ಅದೇನು ಸ್ಟ್ರೀಟ್ ಫೈಟ್ ಮಾಡುವಂತ ಒಂದು ಜಾಗ ಅಲ್ಲದು. ಆದ್ರೆ ಇವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಫುಲ್ ಗಲಾಟೆ ಅದು ಇದು ಮಾಡ್ತಾ ಏನು ಡಿಸ್ರಪ್ಷನ್ ಮಾಡಿದ್ದಾರೆ. ಆದ್ರಿಂದಾಗಿ ಇವರು ಉಪರಾಷ್ಟ್ರಪತಿಯವರು, ಹಿ ಈಸ್ ಆಲ್ಸೋ ದ ಚೇರ್ಮನ್ ಆಫ್ ದ ರಾಜ್ಯಸಭಾ, ಹಿ ಹ್ಯಾಸ್ ಟೇಕನ್ ದ ಡಿಸಿಷನ್ ಅಲ್ವಾ. ಅದು ಆನಂತರ ಇವ್ರೇನು ಹೇಳ್ತಾರೆ, ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ, ಮೋದಿ ಅವರು ಹಿಟ್ಲರ್ ತರ ಆಡಿದ್ದಾರೆ ಅಂತ ಹೇಳಿದ್ರೆ ವಾಟ್ ಮೋದಿ ಹ್ಯಾಸ್ ಟು ಡೂ ದೇರ್ ಅಲ್ವಾ. ಅಲ್ಲಿ ಚೇರ್ಮನ್ ಇದ್ದಿದ್ದು ಇವರು ಯಾರು ಉಪರಾಷ್ಟ್ರಪತಿಗಳು, ಅವರು ಡಿಸಿಷನ್ ತಗೊಂಡಿದ್ದಾರೆ. ಮೋದಿ ಅವರು ಡಿಸಿಷನ್ ತಗೊಂಡಿದ್ದಲ್ಲ, ಬಿಜೆಪಿ ಅವರು ತಗೊಂಡಿದ್ದಲ್ಲ, ಮಾತಾಡಲಿಲ್ಲ ಅಲ್ವಾ. ಅಲ್ಲಲ್ಲ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಆಯ್ತಾ. ಆದ್ರಿಂದಾಗಿ ಇವರು ಮಾಡಿರುವ ತಪ್ಪನ್ನ ಆಕ್ಚುಲಿ ಮುಚ್ಚಾಕೊಳ್ಳೋಕೋಸ್ಕರ ಇವರ ವಿರುದ್ಧನೇ ಏನಾದರೂ ಪ್ರತಿಭಟನೆ ಮಾಡ್ತಿದ್ದಾರಾ ಅನ್ನುವಂಥ ಸಂಶಯ ನಮ್ಗೆ ಬರ್ತಾ ಇದೆ. ಆದರೆ ನಿಜವಾಗಿ ಹೇಳಬೇಕಂದ್ರೆ ಒಂದು ಜವಾಬ್ದಾರಿಯುತವಾದ ಪ್ರತಿಪಕ್ಷವಾಗಿ ಇವರು ನಿಜವಾಗಿ ಅವರಿಗೆ ದೇಶದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡುವಂತ ಒಂದು ಮನಸ್ಸಿದ್ದಿದ್ರೆ ಅವರು ಕೂಲಂಕುಷವಾಗಿ ಅಂದ್ರೆ ಕೂಲಾಗಿ ಕೂತ್ಕೊಂಡು ಚರ್ಚೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಇವರು ಒಂದು ದಿನಾನೂ ಕೂಡ ಚರ್ಚೆ ಮಾಡದೆ ಸದನವನ್ನ ಡಿಸ್ರಪ್ಟ್ ಮಾಡಿ ಈ ದೇಶದ ಒಂದು ಜನತೆಗೆ ಒಂದು ಅಪಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಮೇಲೆ ಇವರು ಯಾಕೆ ಪ್ರತಿಭಟನೆ ಮಾಡಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಇವರು ಮಾಡಿರುವಂತ ಒಂದು ಅನಾಚಾರ ಏನಿದೆ ಅದರ ವಿರುದ್ಧನೇ ಪ್ರತಿಭಟನೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅರ್ಥ ಆಗಿಲ್ಲ, ಅರ್ಥ ಮಾಡಕ್ಕೆ ನಾನು ಹೇಳ್ತೀನಿ, ದಯವಿಟ್ಟು ಕೇಳಿ ಯಾಕಂದ್ರೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಾ ಇದಾರೆ ಪಾಪ. ಲೆಟ್ ಹಿಮ್ ಲರ್ನ್ ವೈ ವಿ ಇಟ್ ಇಸ್. ಯಾವ ಕಾನೂನಲ್ಲಿ ಚರ್ಚೆ ಆಗಬೇಕಂತ ಹೇಳಿ ಕೇಳಿ, ಯಾವ ಕಾನೂನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನೋಡೋಣ. ಯು ವಿಲ್ ನಾಟ್ ಬಿ ಏಬಲ್ ಟು ಟೆಲ್, ಬಟ್ ನೌ ಐ ಟೆಲ್ ಯು. 146 ಜನ ಲೋಕಸಭಾ ಸದಸ್ಯರ ರಾಜ್ಯಸಭಾ ಸದಸ್ಯರನ್ನ ನೀವು ಅಮಾನತು ಮಾಡಿ ನೀವು ಸಂಸತ್ತಿನ ಎಷ್ಟು ಬಿಲ್ಗಳನ್ನ ಪಾಸ್ ಮಾಡಿದ್ರಿ? ಆಯ್ತು, ನಾವು ಅಮಾನತು ಮಾಡಿದ್ರಿ, 19 ಬಿಲ್ಲನ್ನು ಪಾಸ್ ಮಾಡ್ಕೋಬಾರ್ದಾಗಿತ್ತು. ನಿಮ್ಮ ಜನಗಳ ಬಗ್ಗೆ ಕಾಳಜಿ ಇದ್ರೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ಬೇಕಾಯ್ತು. ಯಾವ ಪುರುಷತ್ವಕ್ಕೋಸ್ಕರ 19 ಬಿಲ್ಗಳನ್ನ ಪಾಸ್ ಮಾಡಿದ್ರಿ ನೀವು? ಈ ದೇಶದಲ್ಲಿ ಜನಗಳ ಅನ್ವಯ ಆಗಿರ್ತಕ್ಕಂಥ ಬಿಲ್ಗಳನ್ನ ವಿಚಾರದಲ್ಲಿ ಬಂದಾಗ ನೀವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಪ್ರಜಾತಂತ್ರ ವ್ಯವಸ್ಥೆ ಆಗ್ಬೇಕಾಗಿರ್ತಕ್ಕಂಥ ಮೂಲ ಕರ್ತವ್ಯ. ಅದನ್ನ ವಿಫಲರಾಗಿಲ್ವಾ ನೀವು? ಒಂದು ವೇಳೆ ನಾವು ಡಿಸ್ಟರ್ಬ್ ಮಾಡಿದ್ವಿ ಅನ್ನೋದಾದ್ರೆ 19 ಬಿಲ್ ಪ್ರೆಸೆಂಟ್ ಮಾಡಬಾರ್ದು. ನಾನು ಕೇಳಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಯಾಕಾಗ್ತದಂದ್ರೆ ಜನಗಳು ಪಾಲನೆ ಮಾಡಬೇಕಾಗಿರೋ ಬಿಲ್ಗಳನ್ನ ಚರ್ಚೆ ಇಲ್ದಿರ ನೀವು ಪಾಸ್ ಮಾಡ್ಕೊಳ್ತಿರಲ್ಲ. ದಟ್ ಇಸ್ ದ ಡೆಮೋಕ್ರಸಿನ ನೀವು ಕೊಲೆ ಮಾಡ್ತಾ ಇದೀರ ಅಂತ ಹೇಳ್ತಾ ಇರ್ತಾರೆ ನಮ್ಮ ಮುಖ್ಯಮಂತ್ರಿಗಳು. ನಾನು ನಿಮ್ನ ಕೇಳ್ತಾ ಇದ್ದೀನಿ, ಏನ್ ಕೇಳಿದ್ವಿ ನಾವು? ದೇಶದ ಜನಗಳನ್ನ 140 ಕೋಟಿ ಜನಗಳನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಮೂಲದ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇರಬೇಕಾದ್ರೆ ಅದು ಪ್ರಧಾನಮಂತ್ರಿಗಳಿರ್ಬೋದು, ಗೃಹ ಸಚಿವರಿರ್ಬೋದು. ನಾವು ಗಲಾಟೆನೇ ಮಾಡ್ತಾ ಇದ್ರೆ 19 ಬಿಲ್ ಪಾಸ್ ಮಾಡದೆ ಸುಮ್ಮನೆ ಇರಬೇಕಾಗಿತ್ತು. ಅಲ್ಲಿ ಬರ್ತೀನಿ ಕೇಳಿ, ಸೆಂಟ್ರಲ್ ದಯವಿಟ್ಟು ಮಾತಾಡ್ಬಿಡಿ. ನಾನು ಕೇಳ್ತಾ ಇರ್ತಕ್ಕಂಥದ್ದು ಯಾಕೆ ನಾವು ಪ್ರಶ್ನೆ ಎತ್ತಿದ್ವಿ? ದೇಶದ ಪಾರ್ಲಿಮೆಂಟ್ ಮೇಲೆ ಆಗಿರ್ತಕ್ಕಂಥ ದಾಳಿಯ ವಿಚಾರದಲ್ಲಿ ಚರ್ಚೆ ಆಗಬೇಕು, ಸಂಬಂಧಪಟ್ಟಂತಹ ಗೃಹ ಸಚಿವರು ಹೇಳಿಕೆ ಕೊಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಇಸ್ ಇಟ್ ಅನ್ಕಾನ್ಸ್ಟಿಟ್ಯೂಷನಲ್? ಲೆಟ್ ದೆಮ್ ಆನ್ಸರ್ ದಟ್. ಮೂಲತಃ ಅವರೇ ವಾಲಂಟಿಯರ್ ಆಗಿ ಒಂದು ಹೇಳಬೇಕಾಯ್ತು, ಇದಾಗಿದೆ, ನಾನು ನೈತಿಕ ಹೊಣೆ ಎತ್ಕೊಂಡು ರಾಜೀನಾಮೆ ಕೊಡ್ತೀನಿ, ಇದು ಆಗಬಾರ್ದಾಗಿದ್ದು, ನಾನು ರಕ್ಷಣೆ ಮಾಡೋಕ್ಕಾಗಲಿಲ್ಲ ಪಾರ್ಲಿಮೆಂಟ್ನ, ನಾನು ದೇಶದ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ರಾಜೀನಾಮೆ ಕೊಟ್ಟಿದ್ರೆ ಅವರು ಜೆಂಟ್ಲ್ಮೆನ್ ಆಗ್ತಾ ಇದ್ರು. ಏನ್ ಮಾಡಿದ್ರು ಅವರು? ಪಲಾಯನವಾದ ಮಾಡಿದ್ರು. ಪ್ರೈಮ್ ಮಿನಿಸ್ಟರ್ ಹೇಳಬೇಕಾಯ್ತು, ವಿ ವಿಲ್ ಟೇಕ್ ದ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆನ್ ದಿಸ್ ಮ್ಯಾಟರ್, ವಿ ವಿಲ್ ನಾಟ್ ಅಲೋ ಎನಿಥಿಂಗ್ ಟು ಹ್ಯಾಪನ್ ಲೈಕ್ ದಿಸ್, ಐ ಆಮ್ ಸಾರಿ ಅಬೌಟ್ ಇಟ್, ವಾಟ್ ಹ್ಯಾಪನ್ ಹೇಳಬೇಕಾಯ್ತು. ದೇಶದ ಜನಗಳ ಕ್ಷಮೆಯನ್ನ ಕೇಳಬೇಕಾಗಿತ್ತು. ಆವಾಗ ನಾನು ಈ ಜೆಂಟ್ಲ್ಮೆನ್ ಲೀಡರ್ ಅಂತ ಹೇಳ್ಕೊಳ್ತಾ ಇದ್ದೇನೆ. ನೀವೇನ್ ಮಾಡಿದ್ರಿ? ಮೌನವನ್ನ ಆಚರಣೆ ಮಾಡಿದ್ರಿ. ಯಾವುದಕ್ಕೂ ಉತ್ತರನೇ ಇಲ್ಲ. ಯಾರೋ ಉತ್ತರ ಕೊಡೋದು, ಅವ್ರಿಗೆ ಹೊರಗಡೆ ಹೋಗಿ ಬೈಟ್ ಕೊಡೋದು. ದೇಶದ ಪ್ರಧಾನಿ ಆಗಲಿ, ಗೃಹ ಸಚಿವರಾಗಲಿ, ಈ ದೇಶದ ಅತಿ ದೊಡ್ಡ ಡೆಮೋಕ್ರಸಿಯ ದೇವಾಲಯ ಆಗಿರ್ತಕ್ಕಂಥ ನೀವು ಲೋಕಸಭೆ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಹೇಳಿಕೆ ಕೊಡ್ತೀರಾ, ಹೊರಗಡೆ ಹೋಗಿ ಹೇಳಿಕೆ ಕೊಟ್ಟಿರೋದನ್ನ ನಾವು ಸಹಿಸ್ಕೋಬೇಕಾ?
ನಾವು ಎಲೆಕ್ಟ್ ಆಗಿ ಬಂದಿರತಕ್ಕಂಥವ್ರು ಬೀದಿಯಲ್ಲಿ ಜಗಳ ಮಾಡಕ್ ಬಂದಿರೋಲ್ಲ. ನಾವು ನೋಟಿಸ್ ಕೊಟ್ಟಿದ್ದೀವಿ, ಆ ನೋಟಿಸ್ ನ ಓದ್ಲಿಕ್ಕೂ ಬಿಡ್ಲಿಲ್ಲಲ್ರಿ. ನೋಟಿಸ್ ಕೊಟ್ರೆ ಸುಮ್ಮನೆ ಇಟ್ಕೊಳ್ಳೋದಲ್ಲ. ನಾನು ಒಬ್ಬ ಶಾಸಕನಾಗಿ ಹೇಳ್ತಾ ಇದ್ದೀನಿ ಕೇಳಿ, ಒಬ್ಬ ಸಭಾಪತಿಗೋ ಸ್ಪೀಕರ್ಗೋ ನಾವು ನೋಟಿಸ್ ಕೊಟ್ಟಾಗ ಅದನ್ನ ಮೆಂಬರ್ ಆಗಿರೋ ನಾನು ಕೊಟ್ಟಾಗ ನಾನು ಓದ್ಬೇಕಾಗ್ತದೆ. ಓದ್ಲಿಕ್ಕೂ ಪರ್ಮಿಷನ್ ಕೊಡ್ಲಿಲ್ಲ ಇವರು. ಯಾವ ರೀತಿ ಅಂತ ಸಸ್ಪೆನ್ಷನ್ ಆರ್ಡರ್ ಕೊಡ್ತಾರೆ? ಏನ್ ತಪ್ಪು ಮಾಡಿದ್ರು ಅಂತೇಳಿ ಸಸ್ಪೆನ್ಷನ್ ಮಾಡಿದ್ರು. 146 ಜನ ಕೇಳಿದ್ದಾದ್ರೆ ಏನು, ಗೃಹ ಸಚಿವರ ಹೇಳಿಕೆನ ಕೇಳಿದ್ವಿ. ನಾನ್ ನಿಮ್ನ ಅದು ಒಂದ್ ಕಡೆ ಇವತ್ತು ಪ್ರೊಟೆಸ್ಟ್ ಮಾಡಿದ್ ಯಾಕೆ ಅಂತ ಕೇಳಿದ್ರಲ್ಲ, 19 ಬಿಲ್ ಪಾಸ್ ಮಾಡಿದ್ರಲ್ಲ, ಯಾವ್ದೇ ಚರ್ಚೆ ಹೇಳಿದ್ರೆ ಮಾಡಿದ್ರಲ್ಲ, ನೀವು ಪಾರ್ಟಿ ಡಿಫರೆನ್ಸ್ ಅಂದ್ರಲ್ಲ, ಇದೇನೇನಪ್ಪ ಡಿಫರೆನ್ಸ್ ನೀವು ಮಾಡ್ತಾರೆ? ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನ ಕಗ್ಗೊಲೆ ಮಾಡಿರ್ತಕ್ಕಂಥ ನಿಪುಣರು ಯಾರು ಇದ್ರೆ ಈ ಭಾರತೀಯ ಜನತಾ ಪಾರ್ಟಿ. ಸತೀಶ್ ಸುಂದರೇಶ್ ಅವರೇ, ಈಗ ಒಂದ್ ಕಡೆ ಬಿಜೆಪಿಯವರು ಕಾಂಗ್ರೆಸ್ ಅವರು ಮಾತಾಡೋದು ಕೇಳಿಸ್ಕೊಂಡಿದ್ದೀವಿ. ಅಂದ್ರೆ ಇಡೀ ವಿಚಾರದಲ್ಲಿ 19 ಬಿಲ್ಗಳು ನಮ್ಮ ಒಂದು ಚರ್ಚೆಗೆ ಹಿಡದೆ ಯಾಕೆ ಪಾಸ್ ಮಾಡಿದ್ರಿ ಅಂತ ಒಂದು ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ಇದೊಂದು ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು ಅಂಥೇಳಿ, ಚರ್ಚೆಗೆ ಇವರು ಗಲಭೆ ಮಾಡಿಕೊಂಡೇ ಕೂತಿದ್ರೆ, ಇವರು ಗಲಭೆನೇ ನಡೀತಾ ಇದ್ರೆ ನಾವು ಯಾಕೆ ಇದನ್ನು ಚರ್ಚೆಗೆ ಇಡೋಕ್ಕಾಗತ್ತೆ, ಪಾಸ್ ಮಾಡ್ಕೊಂಡ್ವಿ ಅಂತ ಅವ್ರದ್ದೊಂದು ವಾದ, 2 ವಾದ ನಾವು ಕೇಳಿಸ್ಕೊಂಡ್ವಿ. ಈಗ ಜೊತೆಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಿಮಿಷ ಸತೀಶ್ ಸುಂದರೇಶ್ ಅವರೇ, ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವ್ರು ಹೇಳ್ತಿದ್ದಾರೆ, ಅಲ್ಲ ರೀ ಕೇಳಬಾರ್ದು ಕೇಳ್ಬಿಟ್ವ ನಾವು, ನರೇಂದ್ರ ಮೋದಿ ಅವ್ರ ಮಾತಿಲ್ಲ, ಅಮಿತ್ ಶಾ ಅವ್ರ ಮಾತಿಲ್ಲ, ದಾಳಿ ಆಗಿರೋದು ಪಾರ್ಲಿಮೆಂಟಲ್ಲಿ, ಇನ್ಯಾರನ್ನು ಕೇಳೋಣ ನಾವು? ಈ ಪ್ರಶ್ನೆ ಕೇಳಿದೆ. ಒಂದು ನೋಟಿಸ್ ಕೊಟ್ಟರೆ ಅದನ್ನು ಓದಕ್ಕೂ ಬಿಡದಂತೆ ನಮ್ಮನ್ನು ಆಚೆ ಹಾಕಿಬಿಟ್ರೆ ಇದಾ ಪ್ರಜಾಪ್ರಭುತ್ವ ಅಂತ ಅವ್ರ ಕ್ವಶನ್. ಇವು ನಿಮ್ಮ ವರ್ಷನ್ ಪ್ಲೀಸ್. ಸರ್, ಸದನದ ಒಳಗೆ ನಡೀತಕ್ಕಂತಹ ಪ್ರತಿಪಕ್ಷಗಳ ಚಳುವಳಿಗಳು ಅಥವಾ ಹೋರಾಟಗಳನ್ನ ಇದು ಮೊದಲಲ್ಲ. ಓಕೆ, ಅದು ಬಿಜೆಪಿಯವರು ಪ್ರತಿಪಕ್ಷವಾಗಿದ್ದಾಗ ಇದೇ ತರದ ಸದನ ನಡೆಯುವ ಸಂದರ್ಭದಲ್ಲಿ ಚಳುವಳಿ ಮಾಡಿರೋ ಇತಿಹಾಸನೂ ಇದೆ, ಕಾಂಗ್ರೆಸ್ನವರು ಇದೆ, ಅದು ಬೇರೆ ಎಲ್ಲ ಪಾರ್ಟಿ. ಪ್ರಜಾಪ್ರಭುತ್ವದ ಬ್ಯೂಟಿ ಸರ್ ಅದು. ಪ್ರಜಾಪ್ರಭುತ್ವದ ಬ್ಯೂಟಿ ಏನು ಅಂತಂದ್ರೆ, ಸದನದ ಒಳಗೆ ಏನು ಆಡಳಿತ ಮಾಡ್ತಕ್ಕಂಥ ಪಕ್ಷಗಳು ಆಡಳಿತ ಮಾಡೋ ಸಂದರ್ಭದಲ್ಲಿ ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಪ್ರತಿಪಕ್ಷಗಳ ಜವಾಬ್ದಾರಿ. ಅದರ ಭಾಗವಾಗಿ ಇದು ಏನೋ ಹೊಸದಾಗಿ ಆಗೋಗ್ಬಿಟ್ಟಿದೆ ಇವತ್ತು ಅನ್ನೋದು ಪ್ರಶ್ನೆನೇ ಅಲ್ಲ. ಇಲ್ಲಿ ಇವತ್ತೇನು ಈ ಘಟನೆ ನಡೀತು, ಸಂಸತ್ತಿನ ಒಳಗಡೆ ನಡೆದಂತಹ ಘಟನೆಗೆ ಒಂದು ಉತ್ತರ ಕೊಡಬೇಕಾದಂತ ಉತ್ತರದಾಯಿತ್ವ ಯಾರಿಗಿರ್ಬೇಕಾಗಿತ್ತು? ಅದಕ್ಕೊಂದು ಜವಾಬ್ದಾರಿ ಇದೆ. ಬಹಳ ನನ್ಗಿರೋ ಆತಂಕ ಏನಂದ್ರೆ, ಇವತ್ತು ಏನೋ ಗ್ಯಾಸ್ ಬಾಂಬ್ ಆಯ್ತು, ನಿಜವಾದಂತ ದೊಡ್ಡ ಅನಾಹುತ ಆಗಿದ್ದಿದ್ರೆ ಅದಕ್ಕೆ ಯಾರು ಹೊಣೆ ಆಗ್ಬೇಕಾಗಿತ್ತು? ಸಂಬಂಧಪಟ್ಟಂತ ಇಲಾಖೆ ಇದೆ, ಅದಕ್ಕೆ ಪೂರಕವಾದಂತ ಒಂದು ಸರ್ಕಾರ ಇದೆ. ಆ ಸರ್ಕಾರದ ಹಿರಿಯರು ಯಾರೇನು ಮಾಡಬೇಕು, ಅದು ಏನ್ ಲೋಪ ಆಗಿದೆ ಅನ್ನೋದನ್ನ ಲೋಕಸಭೆಯಲ್ಲಿ ಹೇಳ್ಬೇಕಾಗಿತ್ತು, ಅನಿವಾರ್ಯತೆ ಇತ್ತು. ಅದು ಹೇಳಿದಿದ್ರೆ ಈ ಪ್ರಶ್ನೆ ಬರ್ತಿರ್ಲಿಲ್ಲ. ಅದು ಆ ಪ್ರಶ್ನೆ ಬರದೇ ಹೋಗಿದ್ರೆ ಬಹುಶಃ ಯಾರಿಗೂ ಕೂಡ ಈ 19 ಬಿಲ್ ಇವತ್ತೇನು ಮಣ್ಣೆ ಆಗುತ್ತೆ ಅನ್ನೋದಿದೆಯಲ್ಲ, ಆ ಮಣ್ಣೆ ಆಗುತ್ತೆ ಅನ್ನೋ ವಿಷಯ ಇದೆಯಲ್ಲ, ಗ್ಯಾಸ್ ಬಾಂಬ್ ಬೀಳದೇ ಇದ್ದಿದ್ರೆ ಪರಿಸ್ಥಿತಿ, ಗ್ಯಾಸ್ ಬಾಂಬ್ ಬೀಳದೇ ಇದ್ದಿದ್ರೆ ಈ ಪ್ರತಿಭಟನೆ ಆಗ್ತಿರ್ಲಿಲ್ಲ, 19 ಬಿಲ್ ಚರ್ಚೆ ಮಾಡಕ್ಕೆ ಅವಕಾಶ ಆಗ್ತಿತ್ತು. ಹಾಗಾಗಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನಿದೆ ಅಂದ್ರೆ, ಯಾರು ನಿಜವಾದಂತಹ ಇದಕ್ಕೆ ಉತ್ತರ ಹೇಳಬೇಕಾಗಿದ್ದಂತಹ ಜವಾಬ್ದಾರಿ ಸ್ಥಾನದಲ್ಲಿರೋ ಹೇಳ್ತಿರೋದು ಎಲ್ಲ ಸಮಸ್ಯೆಗೆ ಕಾರಣ ಅಂತ. ಬಿಲ್ ಮತ್ತು ಪ್ರತಿಭಟನೆ, ಗ್ಯಾಸ್ ಬಾಂಬ್, ಇದರ ಉತ್ತರದಲ್ಲಿ ಇದಾದ ನಂತರದಲ್ಲಿ ಬೆಂಗಳೂರಲ್ಲಾಗಿರುವಂತಹ ಪ್ರತಿಭಟನೆ, ಲೋಕಸಭೆಯಲ್ಲಿ ಆದಂತಹ ಈ 146 ಏನು ಜನಪ್ರತಿನಿಧಿಗಳಿದ್ದಾರೆ ಅಮಾನತ್ ಮಾಡಿದಂಥದ್ದು ಒಂದು ದುರದೃಷ್ಟಕರ. ಅದು ಆ ರೀತಿ ಒಂದು ಬೆಳವಣಿಗೆ ಆಗಬಾರ್ದು. ಯಾಕಂದ್ರೆ ಆಡಳಿತ ಪಕ್ಷ ಮತ್ತು ವಿಪಕ್ಷ ಎರಡು ಸಮನಾಗಿ ಜವಾಬ್ದಾರಿ ಇರುತ್ತೆ ಇಬ್ರಿಗೂ ಕೂಡ. ಯಾಕಂದ್ರೆ ಇಡೀ ದೇಶದ ಜನತೆ ಆಯ್ಕೆ ಮಾಡಿ ಕಳಿಸಿದಾಗ ಜನ ಬಂದಲ್ಲಿ ಮಾತಾಡ್ಲಿಕ್ಕಾಗಲ್ಲ ಸಾಂವಿಧಾನಿಕವಾಗಿ ಅಂದ್ಬಿಟ್ಟು ಅವ್ರು ಬಂದಿರ್ತಾರೆ ಅಷ್ಟೇ. ಬಟ್ ಇವರು ಕಿತ್ತಾಟ ಮಾಡ್ಕೊಂಡು ಒಬ್ರಿಗೊಬ್ರು ಅಮಾನತ್ ಮಾಡ್ಕೊಳ್ತೀವಿ, ಬಡದಾಡ್ಕೊಳ್ತೀವಿ, ಮೀಡಿಯಾ ಮುಂದೆ ಹೋಗ್ತೀವಿ, ಚರ್ಚೆ ಮಾಡ್ತೀವಿ ಅನ್ನೋದಿದ್ರೆ ಇವ್ರು ಹೆಂಗೆ ಇವರು ಅಲ್ಲಲ್ಲ, ಅವ್ರು ಮಾಡ್ತಾ ಇದಾರೆ, ಇಲ್ಲಿ ವಿಧಾನಸಭೆನಲ್ಲಿ ಹೇಳ್ತಾರಲ್ಲ ಬಿಲ್ ಪಾಸ್ ಮಾಡ್ಕೊಂಡ್ರಲ್ಲಿ ಲೋಕಸಭೆಯಲ್ಲಿ ಅಂತ ಹೇಳ್ತಾರಲ್ಲ, ಈಗ ಮೊನ್ನೆ ನಡೆದಂತ ಬೆಳಗಾವಿ ಸದನದಲ್ಲಿ ಅಧಿವೇಶನದಲ್ಲಿ ಇವ್ರು ಮಾಡಿದ್ದೇನ್ ಸರ್? ಇವರು ಕೊನೆ ದಿನ ಅವ್ರ ಮಾತಿಗೆ ನಿಲುವಳಿ ಸೂಚನೆ ಇದಕ್ಕೂ ಜವಾಬ್ದಾರಿ ಕೊಡ್ತಾ ಇಲ್ಲ, ಅವರು ಉತ್ತರ ಕೊಡ್ತಾ ಇಲ್ಲ. ಅದ್ರ ಹಿಂದಿನ ದಿನ ಪಾರ್ಲಿಮೆಂಟ್ ಬಾಂಬ್ ವಿಚಾರ ಮಾತಾಡಿ ಸರ್, ಇನ್ಸೆಕ್ಯೂರಿಟಿ ಆಫ್ ದ ಪಾರ್ಲಿಮೆಂಟ್ ಇಟ್ಸೆಲ್ಫ್ ಅಂದ್ರೆ ಇನ್ಸೆಕ್ಯೂರಿಟಿ ಆಫ್ ದ ಪೀಪಲ್ ಆಫ್ ಇಂಡಿಯಾ. ಅವರು ಆದ್ಮೇಲೆ ನೀವೇ ಮಾತಾಡಿ. ಎಲ್ಲರೂ ನಾನು ಮಾತಾಡೋದು ಪಾರ್ಲಿಮೆಂಟ್ ಸೆಕ್ಯೂರ್ ಆಗಿದೆಯಾ ಇಲ್ಲೋ ಹೇಳಿ. ಪಾರ್ಲಿಮೆಂಟ್ ನ ಸೆಕ್ಯೂರ್ ಮಾಡದೇ ಇರೋ ಒಂದ್ ನಿಮಿಷ